ಇವತ್ತು ಈ ಒಂದು ಹೊಲಕ್ಕೆ ಬಂದಂತ ಸಂದರ್ಭದಲ್ಲಿ ರೈತರು ಅವರಾಗೆ ಒಂದು ತಮ್ಮ ಜ್ಞಾನದಿಂದ ಒಂದು ಮೆಥಡ್ ಅನ್ನ ಕಂಡಿಡ್ಕೊಂಡಿರ್ತಾರೆ. ಬನ್ನಿ ಈ ಗಿಡ ಯಾವ ತರ ಡೆವಲಪ್ಮೆಂಟ್ ಕಾಣಿಸುತ್ತೆ, ಯಾವ ತರ ಇಲ್ಲ ಅಂತ ಹೇಳಿ ಅವರು ತಮ್ಮ ಜ್ಞಾನದಿಂದ ಹೇಳ್ತಿದ್ದಾರೆ. ಇಲ್ಲಿ ತೋರಿಸ್ಬಿಡ್ರಿ ಒಂದ್ ಎಲೆ. ದಪ್ಪ ಎಲೆ ಐತಿ. ಎಲೆ ದಪ್ಪ ಆದಾಗ ಸೌಂಡ್ ಬರ್ತೈತಿ. ಸೌಂಡ್ ಬರ್ಬಾರ್ದು. ಕುಡಿ ಹಿಂಗ ಬೇಜಿನಾಗ ಇರ್ಬೇಕು. ಇದು ಅಂದ್ರೆ ಪಟ್ ಅನ್ಬಾರ್ದು ನಿಮ್ಗೆ. ಇದು ಅನ್ಬಾರ್ದು. ಇದಾದ್ರೆ ಗಿಡ ಡೆವಲಪ್ಮೆಂಟ್. ಇದೇನು ಕುಡಿ ಐತಲ್ಲ ಬೇಜಿನಾಗಿದ್ರ ಬೆಳವಣಿಗೆ ಜಾಸ್ತಿ ಐತಿ ಅಂತ. ಡೆವಲಪ್ಮೆಂಟ್ ಆಮೇಲೆ ಇದು ಕುಡಿ ಯಾವಾಗ ಕಪ್ಪಾತ ಬೆಳವಣಿಗೆ ಕಮ್ಮಿ ಆಗುತ್ತೆ. ಬೆಳವಣಿಗೆ ನಿಲ್ತದೆ. ಬೆಳವಣಿಗೆ ಇಲ್ಲ. ನಿಮಗೆ ಲಾಕ್ ಆಗ್ಲಿ ಕಡ್ಡೆ ಆಗ್ಲಿ ನಿಮಗೆ ಕ್ಲೀನ್ ಆಗಿ ಓಪನ್ ಇದ್ದು ಎಲಿ ತಿಳುಪ್ ಬಂತಪ್ಪ ಹಿಂಗ ಅಂತಂದ್ರೆ ಬೆಳವಣಿಗೆ ಜಾಸ್ತಿ ಆದಂತ. ನಿಮ್ಗೆ ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೆ ಈಟ್ ಸ್ಟ್ರೆಸ್ ಮತ್ತೆ ಕೋಲ್ಡ್ ಸ್ಟ್ರೆಸ್ ಅಂತ ಹೇಳಿ. ಈಟ್ ಸ್ಟ್ರೆಸ್ ಇರ್ತಕ್ಕಂಥ ಗಿಡಗಳನ್ನ ಯಾವ ರೀತಿಯಾಗಿ ನೋಡೋದಂದ್ರೆ ಈ ರೀತಿಯಾಗಿ ನೀವು ಯಾವ್ದಾದ್ರು ಒಂದು ಎಲೆ ತಗೊಳ್ಳಿ. ಈ ರೀತಿಯಾಗಿ ನಾವು ಮಡಿಸಿದಂತ ಸಂದರ್ಭದಲ್ಲಿ ಅದೇನಾದ್ರೂ ಅದೇ ರೀತಿ ಇತ್ತು, ಓಪನ್ ಏನಾದ್ರೂ ಆಗ್ಲಿಲ್ಲ, ಈ ರೀತಿ ಮುರಿದೋಯ್ತು ಅಂತಂದ್ರೆ ಈ ಒಂದು ಗಿಡಗಳು ಸ್ಟ್ರೆಸ್ ಅಲ್ಲಿ ಹೋಗಿರ್ತವೆ. ಅದೇ ಈ ಒಂದು ಎಲೆನ ತಗೊಳ್ಳಿ, ತುದಿಯಲ್ಲಿ ಇರ್ತಕ್ಕಂಥ ಎಲೆನ ನೀವ್ ಎಷ್ಟ್ ಬೇಕಾದ್ರೂ ಮಡ್ಚಿ. ಇದೇನಂತಂದ್ರೆ ಫ್ಲೆಕ್ಸಿಬಲ್ ರಬ್ಬರ್ ಇದ್ದಂಗೆ ಕ್ಲೀನ್ ಆಗಿ ಓಪನ್ ಆಗುತ್ತೆ. ನಿಮ್ಮ ಹೊಲದಲ್ಲೂ ಕೂಡ ಎಲೆಗಳ ದಪ್ಪ ಹಾಕ್ಬಿಟ್ಟು ಗಿಡಗಳ ಡೆವಲಪ್ಮೆಂಟ್ ಇಲ್ಲ ಅಂತಂದರೆ ಕೂಡಲೇ ನೀವು ಆ್ಯಂಟಿ ಸ್ಟ್ರೆಸ್ ಟಾನಿಕನ್ನು ತೆಗೆದುಕೊಂಡ್ಬಿಟ್ಟು ನಿಮ್ಮ ಮೆಣಸಿನ್ಕಾಯಿ ಗಿಡಕ್ಕೆ ಒಮ್ಮೆ ಸ್ಪ್ರೇ ಮಾಡ್ಕೊಳ್ಳಿ.